ಗುರುವಾರ ಕರ್ನಾಟಕ ಬಂದ್ ಆಗತ್ತಾ? ವಾಟಾಳ್ ನಾಗರಾಜ್ ಅವರು ಹೇಳ್ತಿರೋ ಪ್ರಕಾರ ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಈ ಬಂದ್ಗೆ ಹಲವು ಸಂಘಟನೆಗಳು ಹಿಂದೆಟ್ಟು ಹಾಕಿವೆ. ಈ ಮಧ್ಯೆ ಮತ್ತೆ ಕರ್ನಾಟಕಕ್ಕೇನು ಸಿಡಬ್ಲ್ಯೂಆರ್ಸಿ ಬರೆ ಹಾಕಿದೆ. ತಮಿಳುನಾಡಿಗೆ ನೀರು ಬಿಡಿ, 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನುವಂತಹ ಸೂಚನೆ. ಹೀಗಾಗಿ ಕರ್ನಾಟಕ ಬಂದ್ ಭವಿಷ್ಯ ಏನಾಗಲಿದೆ ಎನ್ನುವುದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ ಪ್ರವೀಣ್ ಶೆಟ್ಟಿ ಮಾತನಾಡ್ತಾ ಹೇಳ್ತಾ ಇದ್ರು, ನಾಳೆ ಒಂದು ಸಭೆ ಇದೆ, ಆ ಮೀಟಿಂಗ್ನಲ್ಲಿ ನಾವು ನಿರ್ಧಾರವನ್ನು ಕೈಗೊಳ್ತೀವಿ. ಬಂದ್ರಿಂದ ಹಿಂದೆ ಸರಿಯುವಂಥದ್ರ ಬಗ್ಗೆ ಅವರಿಗೆ ಒಲವಿದೆ. ಆದರೆ ವಾಟಾಳ್ ಅವರನ್ನೂ ಕೂಡ ಇದರ ಬಗ್ಗೆ ಒಪ್ಪಿಸೋದಕ್ಕೆ ಮಾತುಕತೆಯನ್ನು ನಡೆಸಿ ಒಂದು ನಿರ್ಣಯಕ್ಕೆ ಬರೋದಾಗಿ, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರೋದಾಗಿ ತಿಳಿಸ್ತಾ ಇದ್ರು. ಆದರೆ ವಾಟಾಳ್ ನಾಗರಾಜ್ ಹೇಳೋ ಪ್ರಕಾರ ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತು ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಕೂಡ ಪಡ್ಕೊಂಡಿರುವಂತದ್ದು. ಮೊದಲಿಗೆ ಬೆಂಗಳೂರಿನ ಚಿತ್ರಣ ಪಡೆದುಕೊಳ್ಳೋದಾದ್ರೆ, ಪ್ರಮುಖವಾಗಿ ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ವಾಟಾಳ್ ನಿಜ, ಆದ್ರೆ ಹಲವು ಸಂಘಟನೆಗಳು ಆ ಬಂದ್ಗೆ ಬೆಂಬಲವನ್ನ ಕೊಟ್ಟಿರಲಿಲ್ಲ. ಬಂದ್ ಇದಕ್ಕೆಲ್ಲ ಉತ್ತರ ಅಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಮಧ್ಯೆ ಈಗ ಸಿಡಬ್ಲ್ಯೂಆರ್ಸಿ ಇಂದ ಬಂದಿರುವಂತಹ ಸೂಚನೆ ಅಥವಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾಧಿಕಾರ ಅದನ್ನು ಎತ್ತಿ ಹಿಡಿಯುತ್ತಾ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಹರಿಬಿಡಬೇಕು ಅಂತನ್ನುವಂಥದ್ದು ಅದು ಬಹಳ ದೊಡ್ಡ ಸಂಕಷ್ಟ ತಂದೊಡ್ಡಿದೆ ರಾಜ್ಯದ ಪಾಲಿಗೆ. ಹಾಗಾಗಿ ಮತ್ತೆ ಆಕ್ರೋಶ ಭುಗಿಲೇಳುತ್ತಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ? ಹೌದು ಪ್ರತಿಮಾ, ಈಗಾಗಲೇ ಕೂಡ ಹಿಂದೆ ನಡೆದಂತಹ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ರು. ಇದಾದ ನಂತರದಲ್ಲಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಇದೇ ಗುರುವಾರ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದಾಗಿ ಈಗಾಗಲೇ ಕಾವೇರಿ ಕೊಳ್ಳದ ಭಾಗ ಏನಿದೆ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಏನು ನೀರು ಬಿಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ನೀರು ಹರಿದು ಹೋಗಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರುತ್ತೆ. ಇದು ಒಂದು ಕಡೆ ಆದರೆ, ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿರ್ಬೋದು ಮತ್ತು ರೈತ ಪರ ಮುಖಂಡರು ಈಗಾಗಲೇ ಮಳೆ ತುಂಬ ಚೆನ್ನಾಗಿ ಆಗ್ತಿದೆ, ಹಾಗಾಗಿ ಬಂದ್ನ ದಿನಾಂಕವನ್ನು ಮುಂದೂಡಿ ಮುಂದೇನಾದರೂ ಸಿಡಬ್ಲ್ಯೂಆರ್ಸಿ ವ್ಯತಿರಿಕ್ತವಾದಂತಹ ತೀರ್ಮಾನವನ್ನು ಕೊಟ್ಟರೆ, ಆದೇಶವನ್ನು ಕೊಟ್ಟರೆ ಆ ಸಮಯದಲ್ಲಿ ನೋಡೋಣ, ಮಳೆ ಈಗಾಗಲೇ ತುಂಬ ಚೆನ್ನಾಗಿ ಆಗ್ತಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಆದರೆ ಈ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಮಾತಾಡಿದಂತಹ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಂದನ್ನು ವಾಪಸ್ ಪಡೆಯೋದಿಲ್ಲ, ಅಂದರೆ ಸಂಪೂರ್ಣವಾಗಿ ಬಂದ್ ಆಗೋದಿಲ್ಲ. ಬಂದ್ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಒಂದಷ್ಟು ವಾಹನಗಳು ಓಡಾಡುವಂಥದ್ದು, ಅಂಗಡಿ ಮುಗ್ಗಟ್ಟುಗಳು ತೆಗೆದಿರುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಯಾರ್ಯಾರು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ ಅವರ ಜೊತೆಯಲ್ಲಿ ನಾವು ಮಾತಾಡ್ತೀವಿ, ಅವರ ಮನವೊಲಿಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಇದರ ನಡುವೆ ಈಗಾಗಲೇ ಸಿಡಬ್ಲ್ಯೂಆರ್ಸಿಯಿಂದ ಪ್ರತಿದಿನವೂ ಕೂಡ 12,000 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಬಿಡಬೇಕು ಅಂತ ಹೇಳಿರೋದ್ರಿಂದ ಮತ್ತೆ ಬಂದ್ಗೆ ಎಲ್ಲ ಒಂದು ಕಡೆ ಜೀವ ಬಂತ. ಮತ್ತೆ ಈ ಬಂದ್ ಏನಾಗಬಹುದು ಅಂದ್ರೆ, ಈಗಾಗಲೇ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಂದಲ ಇರುವಂತದ್ದು. ಅಂದ್ರೆ ಬಂದ್ ಆಗತ್ತೋ ಇಲ್ವೋ? ವಾಟಾಳ್ ನಾಗರಾಜ್ ಅವರು ಒಂದ್ ಕಡೆ ನೋಡ್ತಾ ಇದ್ರೆ ಬಂದ್ ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಶಾಲಾ ಕಾಲೇಜುಗಳ ಒಂದು ಸಂಘಟನೆಗಳೇನಿದ್ದಾವೆ, ನಾವು ಬಂದು ಮುಂದೂಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾವೆ. ಸೊ ಇದರ ನಂತರದಲ್ಲಿ ನಾಳೆ ನಡೆಯುವಂತಹ ಸಭೆಯಲ್ಲಿ ಪ್ರಮುಖವಾಗಿ ಬಂದ್ ಇರತ್ತೋ ಇರೋಲ್ಲ ಅನ್ನೋದು ನಿರ್ಧಾರವಾಗಲಿರುವಂಥದ್ದು ಪ್ರತಿಮಾ.